ಸರ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ದಯವಿಟ್ಟು ರೈತರು ಈ ಜೆ ಡಿಗಳನ್ನ, ಜೈಂಟ್ ವೆಂಚರ್ಸ್ನ ಮತ್ತು ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ. ನೀವು ಮಾರಂಗಿದ್ರೆ ಔಟ್ರೇಟ್ ಕೊಟ್ಟು ಮಾರ್ಬಿಡ್ರಿ. ಯಾವುದೇ ಕಾರಣಕ್ಕೂ ಇವ್ರಿಗೆ ನೀವು ಜೆ ಡಿಗಳಿಗೆಲ್ಲ ಕೊಟ್ಟು ಅವ್ರು ನಂಬೋ ಅಂಥ ಕೆಲಸನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದಷ್ಟು ವರ್ಷ ನಾವೇನು ಮಾಡಿದ್ವಿ, ಇವ್ರು ರಿಜಿಸ್ಟ್ರೇಷನ್ಗಳೇ ಸ್ಟಾಪ್ ಮಾಡಿದ್ವಿ. ಆದರೆ ಅವರು ಬಲ ಪ್ರಯೋಗ ಮಾಡಿಕೊಂಡು ಬೇರೆಯವ್ರಿಗೆಲ್ಲ ಲಂಚಗಳೆಲ್ಲ ಕೊಟ್ಕೊಂಡು ಬೇರೆ ಥರ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ರು. ಈಗ ಇಲ್ಲಿನೋ ಆ ಥರದ್ದೇ ಒಂದು ಘಟನೆ ನಡೆದೈತಿ. ಇವರು ನೋಡಿ ರೈತರು, ಇವ್ರ ಹತ್ರ ಏನು ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನು ಮಾಡ್ತಾರೆ, ಹಿಂದೆ ನೋಡಿ ಅಲ್ಲಿ ಕಾಣಿಸ್ತೈತೆ ಬಿಲ್ಡಿಂಗು, ಇದನ್ನ ಕಟ್ತಾರೆ. ಇದನ್ನ ಕಟ್ಟುವಾಗ ಇವ್ರಿಗೇನು ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದರಲ್ಲಿ ನಮಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೇನು ಮಾಡಿದ್ದಾರೆ ಅಂದರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವರೇನಾದರೂ ಮಾತಾಡೋಕ್ಕೇನಾದರೂ ಹೋದರೆ ಅವ್ರ ಕೈಯಲ್ಲಿ ಪೊಲೀಸವರು ದುಡ್ಡು ಕಾಸು ಬೇಕಾದಷ್ಟು ಐತಿ. ಇವ್ರ ಹಸ್ಬೆಂಡ್ ಇವರೇನಾದರೂ ಲೀಗಲಾಗಿ ನಾವು ಫೈಟ್ ಮಾಡಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದು ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರೋಗಿ ಆಫೀಸಲ್ಲಿ ಹೋಗಿ ಮಾತಾಡೋಕೆ ಹೋದರೆ ಇವ್ರ ಮೇಲೆ ಕೇಸ್ ಮಾಡೋಂಥ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನು ಮಾಡ್ತೀವಂದರೆ, ಇವ್ರಿಗೆ ಫಸ್ಟು SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರು ನಂಬಕ್ಕೆ ಹೋಗಬೇಡಿ. ನೀವು ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಜಮೀನು ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆಗ್ತೈತಿ. ಅವ್ರು ನಂಬಕ್ಕೆ ಹೋಗಬೇಡಿ. ಫಸ್ಟು ಏನೋ SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು. ಎರಡನೇ ವಿಚಾರ, ಈ ಥರ ಜೈಂಟ್ ವೆಂಚರ್ಸು, ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರು, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನು ಮಾಡ್ತಾನೆ, ನಿಮ್ಗೆ ಯಾಕೆ ಅದೇ ಮಾತಾಡೋವಾಗ ಫಸ್ಟು ಜಮೀನು ತಗೊಳ್ಳೋವಾಗ ಗೊತ್ತಲ್ಲಣ್ಣ, ನೈಸಾಗಿ ಯಾವ ಥರ ಬೇಕೋ ಆ ಥರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು, ಇವಾಗ ನಿಮ್ಮ ಕೈಯಲ್ಲಿ ಏನಾಗ್ತೈತೋ ಮಾಡ್ಕೊಳ್ರಿ, ನಾವು ₹1 ಕೊಡಲ್ಲ ಅಂತಾರೆ. ನೋಡಿ, ಅವ್ನು ಕೊಡಬೇಕಾಗಿರೋಂಥ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟು 2534.44 ಸ್ಕ್ವೇರ್ ಫೀಟು ಇವ್ರಿಗಿನ್ನ ಬ್ಯಾಲೆನ್ಸ್ ಇದೆ. ಅದು ನಾವು ಕೊಡಲ್ಲ, ನಿಮ್ಮ ಕೈಯಲ್ಲಿ ಏನು ಮಾಡ್ತೀರೋ ಮಾಡ್ಕೊಳ್ರಿ ಅಂತ. ಆದರೆ ಬೇರೆಯವರು ಆದರೆ ಏನು ಮಾಡ್ತಾರೆ, ಪಾಪ ಕೋರ್ಟ್ಗಳು ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ ಹಂಗೆ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಈ ಲೇಔಟ್ ಮುಂದೆ ಬಂದು ಕುತ್ಕೊತೀನಿ. ಈ ವಾರದಲ್ಲಿ ಇವ್ರದ್ದು ಬಗೆಹರಿಬೇಕು. ಪಾಪ ಹುಡುಗಿ ಮಗುನ ಹಾಕ್ಕೊಂಡು 7 ತಿಂಗಳು ಪ್ರೆಗ್ನೆಂಟ್ ಅಣ್ಣ ಪಾಪ. ಅವಾಗಿಂದ ಓಡಾಡಿ ಮಾನವೀಯತೆ ಬೇಡ ಇವ್ರಿಗೆ? ಮಾನವೀಯತೆ ಅನ್ನೋದು ಇರಬೇಕಲ್ಲ ಅಂಥ ಮಕ್ಕಳಿಗೆ. ನೋಡಿ, ಇಂಥವ್ರಿಗೆ ಅವ್ರಿಗೇನು ಶೇರ್ ಬರಬೇಕು, ನೀವೇನು 40% ಮಾತಾಡಿದ್ದೀರ ಅವ್ರು ಕೊಟ್ಬಿಡ್ರಿ. ಪ್ರೆಸೆಂಟ್ ಏನು ರೇಟ್ ನಡೀತೈತೆ ಆ ರೇಟ್ ಪ್ರಕಾರ ಕೊಟ್ಬಿಡ್ರಿ. ಇಲ್ಲ ನಮ್ಮ ಮೇಲೆ ಕೇಸುಗಳಾಗಲಿ ಏನೋ ಪರವಾಗಿಲ್ಲ, ನಾವು ಬಂದು ಇಂಥ 420 ಕೆಲಸ ಮಾಡೋರ ಮೇಲೆ ಅದೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಬೃಹತ್ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತೀವಿ. ಕಮ್ಯುನಿಟಿ ಅಲ್ಲ, ನಮಗೆ ಗೊತ್ತಿರೋಂಥವ್ರಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ತನಕ ಬಂದವ್ರಿ. ಅಂಥ ಹೆಣ್ಮಕ್ಳು ನೋಡಿದಾಗ ನಮಗೆ ಹೊಟ್ಟೆ ಉರಿತೈತಣ್ಣ, ಚುರುಕು ಅನ್ಸೈತೆ ಮನಸ್ಸಿಗೆ. ಇವ್ರಿಗೆ ಗೊತ್ತಾಗಲ್ಲ, ಹೋಗ್ಲಿ, ಮಾನ ಮರ್ಯಾದೆ ಇರಬೇಕಲ್ಲ. ಇದ್ರ ಜೊತೆಗೆ ಇವನು ಮೀಡಿಯೇಟರ್ ಒಬ್ಬನವನು ಇಲ್ಲಿ ಲೋಕಲಲ್ಲಿ ಗೋವಿಂದರಾಜು ಅಂತ, ಅವನು ನರಸಿಂಹನಾಯ್ಡು ಮತ್ತು SLV ಗೋಲ್ಡನ್ ಟವರ್ಸ್ ಇವ್ರು ಇಷ್ಟು ಜನ ಸೇರಿಕೊಂಡು ನೋಡಿ ಇವ್ರ ಫ್ಯಾಮಿಲಿನ ಇವತ್ತು ಬೀದಿಯಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ಇವ್ರಿಗೆ ನ್ಯಾಯ ಸಿಗೋ ತನಕ ಸುಮ್ಮನೆ ಬಿಡಲ್ಲ. ಇದೇ SLV ಗೋಲ್ಡನ್ ಟವರ್ಸ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಣ್ಣ. ಹೇಳಿರೋದು ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀವೋ ಎಲ್ಲ ಕಡೆ ನಾವು ಹೇಳ್ಬಿಟ್ಟು ಮಾಡಿದ್ದೀವಿ ಅಲ್ವಾ? 40% ಅಣ್ಣ. ಫಸ್ಟ್ ಏನು ಅಗ್ರಿಮೆಂಟ್ ಆಗ್ತೈತೆ ಅಂದರೆ ಒಂದಷ್ಟು ಫ್ಲಾಟ್ಗಳು ನಿಮ್ಗೆ ಕೊಡ್ತೀರಿ, ಒಂದಷ್ಟು ದುಡ್ಡುಗಳು ನಿಮ್ಗೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆಗ್ತೈತೆ. ದುಡ್ಡು ಕೊಟ್ಟಿಲ್ಲ, ಫ್ಲಾಟ್ಗಳು ಅದೆಲ್ಲ ಏನು ಕ್ಲಿಯರ್ ಏನು ಮಾಡಿಲ್ಲ ಸರಿಯಾಗಿ. ಇವಾಗ 40% ಅಲ್ಲಿ 29% ಕೊಟ್ಟವ್ರೆ. 29% ಕೊಟ್ಟವ್ರೆ. 11% ಯಾಕೆ ಕೊಟ್ಟಿಲ್ಲ? ₹1 ಆಗಲಿ, ₹50 ಎಷ್ಟು ಅದು ಸುಮಾರು ಏನಿಲ್ಲ ಅಂದ್ರೂ ಇನ್ನೂ ಒಂದು 5-6 ಕೋಟಿ ಬರ್ಬೇಕು ಹುಡುಗನ ಪಾಪ. ಅವ್ರು ಹೇಳೋಂಥದ್ದು ಏನಂದರೆ, 1 ಪೈಸೆ ಕೊಡಲ್ಲ, ನಿನ್ನ ಕೈಯಲ್ಲಿ ಏನಾಗ್ತೈತೋ ಮಾಡ್ಕೊ ಅಂತ. ಅದೇಂಗೆ ಈಗ ಅವರು ಆ ಥರ ರಿಪ್ಲೈ ಬಂದಿದ ತಕ್ಷಣ ನನ್ನ ಹತ್ರ ಬಂದಿದ್ದಾರೆ ಇವರು. ಈಗ ಅವರ ಕಡೆಯಿಂದ ಆ ಥರ ರಿಪ್ಲೈ ಬಂದು ಮೋಸ ಆಗಿದ ತಕ್ಷಣ ನನ್ನ ಹತ್ರ ಬಂದವ್ರೆ. ನಾನೀಗ ಹಂತವಾಗಿ ಕಂಪ್ಲೇಂಟ್ ಕೊಡೋವಂಥದ್ದು ಮತ್ತು ಹೋರಾಟ ಮಾಡೋವಂಥದ್ದು, ಅವ್ರ ಗೇಟ್ ಮುಂದೆ ಕುತ್ಕೊಂಡು ಧರಣಿ ಮಾಡೋದು, ಇವೆಲ್ಲ ನಾಳೆಯಿಂದ ಮಾಡ್ತೀವಿ. ಎಲ್ಲ ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂದ್ಬಿಟ್ಟು. ಸೊ ಇವತ್ತು ಇಲ್ಲಿ ನಿಂತಿದ್ದೀವಿ SLV ಗೋಲ್ಡನ್ ಟವರ್ಸ್ ಅಂತ ಒಂದು ಬಿಲ್ಡಿಂಗ್ ಮುಂದೆ. ಸೊ ನಮ್ಮ ಫ್ಯಾಮಿಲಿಯವ್ರು ಬಂದು ಇಲ್ಲಿ ಜೆ ಡಿ ಕೊಟ್ಟಿದ್ವಿ.
ಸೊ ಎಲ್ಲರಿಗೂ ಗೊತ್ತಿದೆ ಜೆ ಡಿ ಅಂದಾಗ ಒಂದು ಪರ್ಸೆಂಟೇಜ್ಗೋಸ್ಕರ ಕೊಟ್ಟಿರ್ತೀವಿ 60-40 ಒಂದು ಪರ್ಸೆಂಟ್ ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 6 ಇಯರ್ಸ್ ಆಯಿತು ನಾವು ಕೊಟ್ಟು. 6 ಇಯರ್ಸ್ ಮುಂಚೆ 4 ಇಯರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ ನಾವು ಏನೇ ಇನ್ಫಾರ್ಮೇಷನ್ ಕೇಳಿದ್ರು, ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು, ಇಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟಿಲ್ಲ. ಅವ್ರು ಅದಕ್ಕೆ ಪ್ರೂಫ್ ಕೊಡಬೇಕು ಫಸ್ಟು ಕೊಟ್ಟಿದ್ದೀವಿ ಅಂತ. ಅದಾದಮೇಲೆ ABC ಅನ್ನೋ ಒಂದು ಟವರ್ ಇರುತ್ತೆ. ಸೊ ಅಂದರೆ G+4 ಅಂತ ಬಂದು 3 ಬಿಲ್ಡಿಂಗ್ ಇರುತ್ತೆ. ಸಡನ್ನಾಗಿ ಚೇಂಜ್ ಆಗುತ್ತೆ, ಪ್ಲಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೇಳಕ್ಕೆ ಬಂದಾಗ ನಾವು ಯಾವ ಡಾಕ್ಯುಮೆಂಟೇಷನ್ ಕೊಡೋಕ್ಕಲ್ಲ, ಬಿಕಾಸ್ ನನ್ನ ಹತ್ರ ಆಡಿಯೋ ಕೂಡ ಇದೆ. ಯಾವುದೇ ಡಾಕ್ಯುಮೆಂಟೇಷನ್ ನಾವು ಯಾರಿಗೂ ಕೊಡೋಕ್ಕಾಗಲ್ಲ, ಬಿಕಾಸ್ ಅದು ಮಿಸ್ಲೀಡ್ ಆಗುತ್ತೆ ಹಾಗೆ ಅಂತಾರೆ. ಸರಿ ಆಯಿತು, ಈಗ ನಾವು ಕೊಟ್ಟಿದ್ದೀವಲ್ಲ, ನಮ್ಮದು ಪ್ರಾಪರಾಗಿ ನಮ್ಮದು ಸೇವ್ ಆಗಬೇಕು ಪ್ರಾಪರಾಗಿ, ಯಾವಾಗ ಕೊಡ್ತೀರಂತ ಹಾಗೆ ಅಂತ ಕೇಳ್ತೀವಿ. ಅದಾದಮೇಲೆ ಸರಿ ಆಯಿತು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೋ ಒಂದು ಸಪ್ಲಿಮೆಂಟ್ರಿ ಎಕ್ಸಿಕ್ಯೂಟ್ ಆದಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವರು 3 ಸಪ್ಲಿಮೆಂಟ್ ಅಲಾಟ್ಮೆಂಟ್ ಲೆಟರ್ ಚೇಂಜ್ ಮಾಡಿದ್ದಾರೆ 3 ಸಲ. UDS ಅಂತ ಬಂದಾಗಲೂ ಅಷ್ಟೇ 416 ಇರುತ್ತೆ, 414 ಆಗುತ್ತೆ, 411 ಆಗುತ್ತೆ. ಅದಕ್ಕೂ ಕ್ಲಾರಿಟಿ ಇಲ್ಲ. ಯಾವುದೇ ಡಾಕ್ಯುಮೆಂಟೇಷನ್ ಕೇಳಕ್ಕೆ ಬಂದರೆ ನಿಮಗೆ ಅಧಿಕಾರ ಇಲ್ಲ ಅನ್ನೋದು, ಇಲ್ಲ ನನ್ನ ವೈಫ್ ಅಧಿಕಾರ ಇಲ್ಲ ಅನ್ನೋದು, ಅವ್ರ ತಾಯಿ ಬರಲಿ ಅನ್ನೋದು ಮತ್ತೊಬ್ಬರು. ಬಟ್ ಅವ್ರಿಗೆ ಯಾರಿಗೂ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೂ ಬರೋಲ್ಲ. ಇವನ್ ಕನ್ನಡ ಗೊತ್ತಿಲ್ಲ, ಅವ್ರಿಗೆ ಓದೋಕ್ಕೂ ಬರೆಯೋಕ್ಕೂ ಬರೋಲ್ಲ. ಸೊ ಹಾಗಿದ್ದಾಗ ಅವ್ರು ಕನ್ಸೆಂಟ್ ಹೆಂಗೆ ತೊಗೊತಾರೆ ಅಂಡ್ ಅದು ಕ್ಲಾರಿಟಿನೇ ಇಲ್ಲ. ಅದನ್ನು ಕೇಳಕ್ಕೆ ಬಂದಾಗ ರೌಡಿಸಮ್ ಮಾಡ್ತಾರೆ. ಆಮೇಲೆ ಹೆಣ್ಮಗುನ ಬಿಡೋದು ಮಾತಾಡೋಕ್ಕೆ. ಮ್ಯಾನೇಜ್ಮೆಂಟ್ ಅವರು ಕ್ಲಾರಿಟಿ ಕೊಡೋಕೆ ಒಂದು ಹೆಣ್ಮಗುನ ಇಕ್ಕಿದ್ದಾರೆ ಅಂದಮೇಲೆ ಅಫ್ಕೋರ್ಸ್ ನಮ್ಗೆ ಲಾಸ್ ಆಗ್ತಿರ್ಬೇಕಾದ್ರೆ ನಮ್ಮದು ಒಂದು ಸಂಕಟ ಇರುತ್ತೆ, ಕೇಳ್ತೀವಿ, ವಾಯ್ಸ್ ರೈಸ್ ಆಗೇ ಆಗುತ್ತೆ. ಅದನ್ನು ಅವರು ಥ್ರೆಟನಿಂಗ್ ಮಾಡ್ತಾಯಿದ್ದೀವಿ ಅನ್ನೋದು, ಮತ್ತೊಂದು ಮಾಡ್ತಾಯಿದ್ದೀವಿ ಅನ್ನೋದು ಎಷ್ಟೊಂದು ಸಲ ಕೇಳಿದ್ದೀವಿ. ಲ್ಯಾಂಡ್ ಓನರ್ಸ್ ಎಲ್ಲನೂ ಕರೆಸಿ ಮಾತಾಡಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಸೈನ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟೇ ಪ್ರೊವೈಡ್ ಮಾಡಿಲ್ಲ ಅಂದಮೇಲೆ ಅವ್ರಿಗೆ ಕ್ಯಾಲ್ಕುಲೇಷನ್ಸ್ ಹೇಗೆ ಗೊತ್ತಾಗುತ್ತೆ? ಯಾಕೆಂದರೆ ಇವತ್ತು ಎಲ್ಲರಿಗೂ ಗೊತ್ತಿದೆ, ಒಂದು ಬ್ಯಾಂಗ್ಳೂರಲ್ಲಿ 30-40 ಸೈಟ್ ತೊಗೊಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದು ಮಿನಿಮಮ್ 60 ಲ್ಯಾಕ್ ಬೇಕು. ಅವ್ನು ಕಟ್ಟಬೇಕು ಅಂದರೆ 1 ಕೋಟಿ ಆಗುತ್ತೆ. ಇವತ್ತು ಇಲ್ಲಿ ಒಂದು 2,500 ಸ್ಕ್ವೇರ್ ಫೀಟು. ಸೊ ಅವ್ರು ಪ್ರಮೋಟ್ ಮಾಡೋ ಪ್ರಕಾರ 13,000 ಇದೆ. ಸೊ ಆ ಥರ ಹೋದಾಗ 3 to 4 CR ಆಗುತ್ತೆ. ಸೊ ಇವಾಗ ನಮ್ಮ ಮಚ್ಚ ಅಂತ ಬಂದಾಗ ಅವ್ನು 1,000ಕ್ಕೆ ಆಟೋ ಓಡಿಸ್ತಾನೆ. ಇವಾಗ ನಾವು ಸಂಕಟ ಆಗಲ್ವ, ನಾವು ಹೆಂಗೆ ಬಿಡೋಕ್ಕಾಗತ್ತೆ ಇವ್ರ ಹತ್ರ? ಆ್ಯಂಡ್ ಹಾಗೆ ನಾವು ಜಾಸ್ತಿ ಕೇಳ್ತಾ ಇಲ್ಲ. ನಾವು ಎಷ್ಟು ಕೊಟ್ಟಿದ್ದೀವಿ? 5 ರೂಪಾಯಿ ಕೊಟ್ಟಿದ್ದೀನಪ್ಪ ನಿಮಗೆ, ನಂಗೆ 5 ರೂಪಾಯಿ ಕೊಡು, ಇಷ್ಟು ವರ್ಷ ಕಾಯ್ದಿದ್ದೀವಿ, ಓಕೆ ಲಾಭ ಬೇಡ ನಮಗೆ, ನಾವೇನು ಕೊಟ್ಟಿದ್ದೀವಿ ಅದನ್ನು ಕೊಡು. ಅದನ್ನು ಕೊಡೋಕ್ಕಲ್ಲಿ ಕಮ್ಮಿ ಹೇಗೆ ಅಕ್ಸೆಪ್ಟ್ ಮಾಡೋಕ್ಕತ್ತೆ? ಆ ಕಮ್ಮಿನ ಅಕ್ಸೆಪ್ಟ್ ಮಾಡಬೇಕಾದ್ರೂ ಕೂಡ ದೌರ್ಜನ್ಯ ಮಾಡ್ತಿರೋದವರು. ಏನು ಮಾಡ್ಕೋ ಕೊಡೋಲ್ಲ, ಏನಾಗುತ್ತೆ? ನಮ್ಗೆ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ, ನಾವು ನೋಡ್ಕೋತೀವಿ. ಹಾಗೆ ತುಂಬ ಮಾತಾಡಿದ್ದಾರೆ. ಇದು ಸಾಲ್ವ್ ಆಗಲಿ ನಾನು ಆಡಿಯೋಗಳು ರಿಲೀಸ್ ಮಾಡ್ತೀನಿ ಫರ್ದರ್. ಅವ್ರು ಮಾತಾಡಿದ್ದಾರೆ, ದೊಡ್ಡ ಹೆಸರುಗಳನ್ನ ತೊಗೊಂಡಿದ್ದಾರೆ, ಮತ್ತೊಂದು ಏನೇನು ಮಾಡಿದ್ದಾರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಆ್ಯಂಡ್ ಇನ್ನೊಂದು ಅವ್ರಿಗೆ Feb ಮಂತಲ್ಲಿ ನನ್ನ ವಯಸ್ಸು 7 ಮಂತ್ಸ್ ಇದ್ದಾಗ ನಾನು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು, ನಮ್ಗೆ ಇಶ್ಯೂಗಳು ಗೊತ್ತಾಗಿದ್ದು. ನಮಗೆ ಕ್ಯಾಲ್ಕುಲೇಷನ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಬಿಲ್ಡಿಂಗ್ ಲೈಸೆನ್ಸ್ ನಮ್ಗೆ ಸಿಕ್ಕಾದ್ಮೇಲೆ ಟೋಟಲ್ ಏರಿಯಾ ಎಷ್ಟಿದೆ, ಎಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ನಮ್ಮ ಪರ್ಸೆಂಟೇಜ್ ಎಷ್ಟು ಬರಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಹಾಕಿದ್ಮೇಲೆ ಅವರೇ ನಮ್ಗೆ ಕೊಡಬೇಕು.